ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವೀಡಿಯೋಗೆ. ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ತಾ ಇದ್ದೀನಿ. ಒಂಥರ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ತುಂಬಾ ಆ್ಯಕ್ಟಿವ್ ಆಗಿದ್ದೆ, ತುಂಬ ಕೆಲಸಗಳನ್ನ ಮಾಡಿದೆ, ತುಂಬ ಚೆನ್ನಾಗಿತ್ತು. ಕುಳ್ಳಿ ಬಂದು ನಮ್ಮ ಮನೆಗೆ ಬಂದು ನನ್ನ ಗೊಂಬೆ ಕಣ್ಣೆಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ದಾಳೆ. ಅವಳಿಗೆ ಮನೆಗೆ ಹೋಗ್ಬಿಟ್ಟು ಮಾಡ್ತೀನಿ, ಏನು ಮಾಡೋದು ಅಂತ ಸುಮ್ಮನೆ ಇದ್ದೀನಿ, ಇವಾಗ ಇಲ್ವಲ್ಲ ಅವಳ ಪಕ್ಕದಲ್ಲಿ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ನಿಮಗೆ ಈ ವಿಡಿಯೋ ಲಾಂಗ್ ಅಂತ ಅನಿಸ್ತು ಅಂದರೆ ನೀವು ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ನೋಡ್ಬೋದು, ಓಕೆನಾ? ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಅರ್ಧಕ್ಕೆ ವಿಡಿಯೋನ ನಿಲ್ಲಿಸ್ಬಿಡ್ತೀರಾ, ಫುಲ್ ನೋಡೋದಿಲ್ಲ. ಮೇ ಬಿ ಲೆಂತ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇರ್ಬೋದು, ಅದಕ್ಕೋಸ್ಕರ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಆ ಟೈಮಲ್ಲಿ ನನ್ನ ವಾಯ್ಸ್ ಸೇಮ್ ಇರುತ್ತೇನೋ ನನಗೆ ಗೊತ್ತಿಲ್ಲ, ಅಥವಾ ಸ್ವಲ್ಪ ಚೇಂಜ್ ಇರುತ್ತೋ. ತುಂಬ ಜನಕ್ಕೆ ನನ್ನ ವಾಯ್ಸ್ ಇಷ್ಟ ಅಂತ ಹೇಳ್ತೀರಾ, ಸೊ ನನ್ನ ವಾಯ್ಸ್ನ ಕೇಳಬೇಕು ಅಂತಿದ್ರೆ ಹಾಗೆ ನೋಡಿ, ಇಲ್ಲ ಅಂತಂದರೆ ನೀವು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಕೇಳ್ಕೊಬೋದು. ಆ್ಯಂಡ್ ತುಂಬ ದಿವಸ ಆಗುತ್ತೋ ನಾನು ಎಕ್ಸಸೈಸ್ ಮಾಡಿರಲಿಲ್ಲ, ಸೊ ಹಾಗಾಗಿ ಎಕ್ಸಸೈಸ್ನ ಮಾಡಿದೆ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮಿಸ್ ಮಾಡಿದೆ, ಮಾಡಬೇಕು. ಈ 15 ಡೇಸ್ ಒಂಥರ ಸೋಂಬೇರಿ ಥರ ಇದ್ದೆ, ಕೆಲಸ ಮಾಡ್ತಿದ್ದೆ ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಸೋಂಬೇರಿ ಥರ ಇರ್ತೀನಿ. ಕೆಲವೊಂದು ಸತಿ ನನಗೆ ಮೈಂಡ್ ಮೇಲೆ ಡಿಪೆಂಡ್ ನಾನು ಹೇಗಿರಬೇಕು ಅಂತ ಅಂದ್ಬಿಟ್ಟು ಇವತ್ತಿಂದ ಅಂದ್ಕೊಂಡೆ, ಇಲ್ಲ 10 ಅವರ್ಸ್ ನಾನು ಎಲ್ಲನೂ ಸ್ಟಾರ್ಟ್ ಮಾಡಬೇಕು, ಮತ್ತು ಕಂಟಿನ್ಯೂ ಮಾಡಬೇಕು, ಅರ್ಧಕ್ಕೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ ಎದ್ದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು 25 ಮಿನಿಟ್ಸ್ ನಾನು ಎಕ್ಸಸೈಸು ಮೆಡಿಟೇಷನ್ನು ಎಲ್ಲನೂ ಮುಗಿಸ್ಕೊಂಡೆ. ಸಾಕು ನನಗೆ ಅಷ್ಟೇ. ನನಗೆ ಜಾಸ್ತಿ ಹೊತ್ತು ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನನಗೆ ಎಷ್ಟು ಅನ್ಸುತ್ತೋ, ನನಗೆ ಎಷ್ಟು ಕಂಫರ್ಟಬಲ್ ಆಗಿ ಮಾಡೋಕ್ಕಾಗತ್ತೋ ಅಷ್ಟು ನಾನು ಮಾಡ್ತೇನೆ. ಆ್ಯಂಡ್ ಫುಲ್ ಇದೆಲ್ಲ ಗಲೀಜಾಗ್ಬಿಟ್ಟಿತ್ತು, ಆಯಿತಾ, ನಾನು ನೋಡ್ಕೊಂಡಿರಲಿಲ್ಲ, ಅದಕ್ಕೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದೆ. ಮಳೆ ಬಂದು ಆ ಗೋಡೆ ಒಂದು ಸ್ವಲ್ಪ ಗಲೀಜಾಗಿದೆ, ಅದಕ್ಕೆ ಏನಾದರೂ ಮಾಡಬೇಕು, ನೋಡೋಣ. ಅದಕ್ಕೆ ಎಲ್ಲನೂ ಗುಡಿಸ್ಕೊಂಡು ಒರೆಸಿ ನೀಟಾಗಿ ಎಲ್ಲನೂ ಜೋಡಿಸ್ಕೊಂಡೆ. ಆ್ಯಂಡ್ ಗೈಸ್, ಉಂಡಿ ಹೊಡೆದಾಕೋ ಅಂತ ಸಮಯ ಬಂದಿದೆ. ತೋರಿಸ್ತೀನಿ ನಾನು ನಿಮಗೆ ಉಂಡಿ ಹೊಡೆದಾಗ ಎಷ್ಟು ಇರುತ್ತೆ ಅಂದ್ಬಿಟ್ಟು. ಬಿಕಾಸ್ ಅಕ್ಷಯ ತೃತೀಯ ಬರ್ತಿದೆಯಲ್ಲ, ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೇ, ನನಗಲ್ಲ ಬಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಉಂಡಿಯಲ್ಲಿ ಎಷ್ಟಿದೆ ಅಂತ ಐಡಿಯಾ ಇಲ್ಲ. ಇದೆಲ್ಲ ಮಣ್ಣಿನ ಹುಂಡಿ ಇತ್ತು ಗೊತ್ತಾ, ಸಿಲಿಂಡ್ರದ್ದು, ಅದನ್ನು ಹೊಡೆದಾಕ್ತೀನಿ ಕಂಡ್ರೋ. ನೋಡೋಣ ಎಷ್ಟು ದುಡ್ಡು ಬರುತ್ತೆ ಅಂತ. ನಾನು ಫುಲ್ ಕ್ಯೂರಿಯಸ್ ಆಗಿರ್ತೀನಿ. ಚಿಕ್ಕ ವಯಸ್ಸಲ್ಲಂತೂ ನಾನು ಕೂಡಿಟ್ಟಿದ್ದು ಪೂರ್ತಿ ಮಾಡಲೇ ಇಲ್ಲ, ಅರ್ಧಕ್ಕೆ ಕಟ್ ಮಾಡಿ ತೊಗೊಂಡ್ಬಿಡ್ತಿದ್ದೆ. ಬರೀ 40-50 ರೂಪಾಯಿನ ಜಾಸ್ತಿ ಅವಾಗ ನಮಗೆ ತೊಗೊಂಡ್ಬಿಡ್ತಿದ್ದೆ. ಸೊ ಇವಾಗ ನೋಡೋಣ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ತಲೆಗೆ ಫ್ಲ್ಯಾಕ್ಸ್ ಜೆಲ್ ಹಾಕಿದೆ, ಆಯಿತಾ, ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ನಾನು ವಾರದಲ್ಲಿ 2 ಇಲ್ಲ 3 ಡೇಸು ಮೊಳಕೆ ಕಟ್ಟಿರೋ ಮೆಂತ್ಯ ತಿಂತೀನಿ, ಅದು ತುಂಬಾ ಒಳ್ಳೇದು, ಆಯಿತಾ. ಅದು ಮೊಳಕೆ ಕಟ್ಕೊಳ್ಳೋಕ್ಕೇ ಒಂದು 2-3 ಡೇಸ್ ಆಗುತ್ತೆ ನೀಟಾಗಿ. ಅದಾದಮೇಲೆ ಕಸರೆ ಒಂದು ಚೂರು ಇರಲ್ಲ. ತುಂಬ ಜನಕ್ಕೆ ಹಾಗೆ ತಿನ್ನೋದಕ್ಕೆ ಕಸರೆ ಅನ್ಸುತ್ತಲ್ಲ, ಆ ಥರದವರು ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. 1% ಕೂಡ ನಿಮಗೆ ಕಹಿ ಅಂತ ಅನ್ಸೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲ್ ತಿಂದು ಒಂದು ಲೋಟ ಬಿಸಿ ನೀರು ಅಥವಾ ತಣ್ಣೀರು ಏನು ತಗೋತೀರೋ ಅದನ್ನ ನೀವು ತಗೊಳ್ಬೋದು. ಆಮೇಲೆ ಪೂಜೆಗೆ ಅಂತ ಕೂತ್ಕೊಂಡೆ. ಆಲ್ಮೋಸ್ಟ್ ಒಂದು 20 ನಿಮಿಷ ಆಯಿತು ನಾನು ಪೂಜೆ ಮುಗಿಸೋ ಅಷ್ಟರಲ್ಲಿ. ಪೂಜೆ ಮುಗಿಸಿದ್ರೇ ಒಂದು ರೀತಿ ಸಮಾಧಾನ, ಆಯಿತಾ, ಆಹಾ ಅಂತ ಇರುತ್ತೆ ನನಗೆ. ಆ್ಯಂಡ್ ನೆಕ್ಸ್ಟು ಹೇರ್ ಡ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತಲೆನೋವು ಬರುತ್ತೆ. ಯಾಕಂದರೆ ಮೆಂತ್ಯ ಕಾಳು ತಿಂದೀನಿ, ಆಮೇಲೆ ಫ್ಲ್ಯಾಕ್ಸ್ ಸೀಡ್ ಜೆಲ್ ಹಾಕಿದ್ದೀನಿ ಅಷ್ಟೇ. ಆಮೇಲೆ ನಾನು ಗೋವಿಂದ ಅದಕ್ಕೆ ನಾನು ಡ್ರೈ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ತುಂಬ ಜನ ಮತ್ತೆ ರಿಪೀಟೆಡಾಗಿ ಕೇಳ್ತಿದ್ದೀರಾ, ಇದು ಚೆನ್ನಾಗಿದೆಯಾ ಅಗಾರ ಅವ್ರದ್ದು ಹೇರ್ ವಾಲ್ಯುಮನೈಸರ್ ಚೆನ್ನಾಗಿದೆ. ನಿಮ್ಮದು ತೀರಾ ಕರ್ಲಿ ಹೇರ್ ಇದ್ದರೆ ವರ್ಕ್ ಆಗೋಲ್ಲ, ಅಂದರೆ ಮ್ಯಾಗಿ ಕರ್ಲ್ಸ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಇದ್ದರೆ ವರ್ಕ್ ಆಗೋಲ್ಲ. ವೇವಿ ಇದ್ದರೆ ಖಂಡಿತ ವರ್ಕ್ ಆಗುತ್ತೆ. ಟ್ರೈ ಮಾಡಿ, ಒಂದ್ಸತಿ ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟು ದಪ್ಪ ಗುಳ್ಳೆ ಆಗಿದೆ. ಅದೇ ಮೊನ್ನೆಲ್ಲ ಕಂಟಿನ್ಯೂಸ್ ಆಗಿ ಮ್ಯಾಂಗೋ ತಿಂದಿದ್ದೀನಿ, ಹಲಸಿನ ಹಣ್ಣು ತಿಂದಿದ್ದೀನಿ. ಇದೆಲ್ಲ ತಿಂದು ಹೀಟಿಗೆ ನನ್ನ ಪ್ರಕಾರ ಗುಳ್ಳೆ ಆಗಿರೋದು. ಒಂದೇ ಒಂದು ಆಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇವಾಗ ನನ್ನ ಸ್ಕಿನ್ ಸ್ವಲ್ಪ ಬೆಟರ್ ಆಗಿದೆ, ತೀರಾ ಹೋಗಿಲ್ಲ, ಆಯಿತಾ. ತುಂಬ ಜನ ಹೋಗಿದೆ ಅಂತಿದ್ದೀರಾ, ಇಲ್ಲ ಹೋಗಿಲ್ಲ, ಇನ್ನೂ ಹಾಗೇ ಇದೆ.
ಅದು ಹೋಗೋದಕ್ಕೆ ಟೈಮ್ ಹಿಡಿಯುತ್ತೆ. ನಾನು ಡಾಕ್ಟ್ರನ್ನ ಮತ್ತೆ ಕನ್ಸಲ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರನ್ನ ಕೇಳಿದ್ದೀನಿ ಅವ್ರದ್ದು ಅಪ್ಡೇಟ್ ನಾನು ಇಲ್ಲಿ ಹಾಕ್ಬೋದಾ ಅಂತ. ಹಾಕ್ಬೋದು ಅಂತ ಹೇಳಿದ್ದಾರೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನನಗೆ ಅದು ಕ್ಲಿಯರ್ ಆಗೋವರೆಗೂ ನಾನು ನಿಮಗೇನು ಅಪ್ಡೇಟ್ ಮಾಡೋಕ್ಕೆ ಹೋಗಲ್ಲ. ಆದಮೇಲೆ ಖಂಡಿತ ನಾನು ಪೋಸ್ಟ್ ಮಾಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆಯಿತಾ. ಆಮೇಲೆ ಬೆಳ್ಳಗಾಗಿದ್ದೀನಿ ಅಂತೆಲ್ಲ ಹೇಳ್ತಿರ್ತೀರ, ಬೆಳ್ಳಗೇನು ಆಗಿಲ್ಲ, ಅದೇ ಕಲರೇ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಕೆಲವೊಂದು ಸತಿ ಲೈಟ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ತುಂಬ ಲೈಟ್ ಕಡೆ ನಿಂತಾಗ ಬ್ರೈಟಾಗಿ ಕಾಣ್ತೀನಿ, ಲೈಟ್ ಇಲ್ದಿರೋ ಕಡೆ ನಿಂತರೆ ಡಾರ್ಕ್ ಆಗಿ ಕಾಣ್ತೀನಿ. ಸೊ ನನ್ನ ಎಕ್ಸಾಕ್ಟ್ ಕಲರ್ ಬಂದು ಗೋಧಿ, ಓಕೆನಾ, ಗೋಧಿ ಬಣ್ಣ. ಅದರಲ್ಲಿ ಒಂಚೂರು ಬ್ರೈಟ್ ಆಗಿದ್ದೀನಿ ಅಷ್ಟೇ, ಬಿಟ್ಟರೆ 1-3% ಗೋಧಿಗಿಂತ ಬ್ರೈಟ್ ಆಗಿದ್ದೀನಿ, ಬಿಟ್ಟರೆ ತೀರಾ ಬ್ರೈಟ್ ಇಲ್ಲ. ಕೆಲವೊಂದು ಸತಿ ಕೆಲವೊಂದು ಔಟ್ಫಿಟ್ಗಳು ಬ್ರೈಟ್ ಮಾಡ್ಬೋದು, ಬಿಟ್ಟರೆ ಐ ಆಮ್ ನಾಟ್ ದ್ಯಾಟ್ ಫೇರ್. ತುಂಬ ಜನ ಅದನ್ನೇ ಹೇಳ್ತೀರ, ಅಕ್ಕ ಫುಲ್ ಬ್ರೈಟ್ ಆಗಿದ್ದೀರ, ಬ್ರೈಟಿಂಗ್ ಕ್ರೀಮ್ ಹೇಳಿ ಅಂತ. ಬ್ರೈಟ್ನಿಂಗ್ ಕ್ರೀಮ್ ಎಲ್ಲ ಯಾವುದು ಬರಲ್ಲ ಕೊಂಡ್ರು. ನಾವು ಇಂಟೇಕ್ ಏನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ನಾವು ಮೇಲೆ ಏನೇ ಹಚ್ಕೊಂಡ್ರು ಅದು ಅಷ್ಟೇ. ಒಳಗಡೆಯಿಂದ ನೀವು ಏನು ಮಾಡಬೇಕು ಅದನ್ನು ಪ್ರಯತ್ನ ಪಡಿ, ಖಂಡಿತ ಲೈಕ್ ಫೇರ್ ಆಗ್ತೀರಾ. ನಿಮಗೆ ಫೇರ್ ಅಷ್ಟೊಂದು ಇಷ್ಟ ಇದ್ದರೆ. ಆ್ಯಕ್ಚುಲಿ ಇವತ್ತಿನ ದಿನ ನಾನು ತುಂಬ ಇಷ್ಟಪಟ್ಟೆ. ಯಾಕೆ ಅಂದರೆ ಬೆಳಗ್ಗೆ ಎದ್ದು ನನ್ನ ಪರ್ಸನಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬ್ರ್ಯಾಂಡ್ಸ್ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಎಲ್ಲ ಹಂಗೆ ಮಾಡ್ತಿರ್ಲಿಲ್ಲ, ಮಧ್ಯೆ ಮಧ್ಯೆ ಬಂದು ಮಾತಾಡೋದು ಆ ಥರ ಎಲ್ಲ ಮಾಡ್ತಿದ್ದೆ. ಬಟ್ ಇದೇ ಮೊದಲನೇ ಸರ್ತಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈ ಕೆಲಸಕ್ಕೆ ನಾನು ಬಂದಿದ್ದು. ಒಂಥರ ಗುಡ್ ವೈಬ್ಸ್ ಫೀಲಿಂಗ್ ಇತ್ತು ನನಗೆ. ಗೈಸ್ ಏನು ಗೊತ್ತಾ, ಇವತ್ತು ನಾನು ಇದು ಬದನೆಕಾಯಿ ಫ್ರೈ ಮತ್ತು ನಾವು ಇದಂತ ಸುವರ್ಣ ಗೆಡ್ಡೆ ಅಂತ ಕರಿತೀವಿ ಗೊತ್ತಾ, ಅದ್ರದ್ದು ಫ್ರೈ ಮಾಡ್ತಿದ್ದೀನಿ. ಆ್ಯಂಡ್ ನಾನು ರೀಸೆಂಟಾಗಿ ಏರ್ ಫ್ರೈಯರ್ ತೊಗೊಂಬಂದಿದ್ದೆ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅದನ್ನು ಯೂಸೇ ಮಾಡಿರಲಿಲ್ಲ. ಸೊ ಇವತ್ತು ಅದನ್ನು ಟ್ರೈ ಮಾಡೋಣ, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನನಗೂ ಗೊತ್ತಿಲ್ಲ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ, ಬಾಕ್ಸಿಂದ ಓಪನ್ನೇ ಮಾಡಿಲ್ಲ. ಸೊ ಅದೆರಡು ಟ್ರೈ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ, ಓಕೆನಾ. ಆ್ಯಂಡ್ ಏನೇನು ಬೇಕು ಎಲ್ಲನೂ ರಾತ್ರಿ ನಾನು ಬ್ಲಿಂಕಿಟಿಂದ ತರಿಸ್ಕೊಂಡಿದ್ದೆ. ಫಸ್ಟ್ ಟೈಮ್ ಬ್ಲಿಂಕಿಟಲ್ಲಿ ಈ ಒಂದು ಸುವರ್ಣಗಡ್ಡೆನ ಇಷ್ಟು ಚೆನ್ನಾಗಿರೋದು ಕೊಟ್ಟಿರೋದು, ಇಲ್ಲಾಂದರೆ ಯಾವಾಗಲೂ ಕೊಳ್ತೋಗಿರೋದು ಕೊಡೋರು. ಈ ಸತಿ ಫಸ್ಟ್ ಟೈಮ್ ಚೆನ್ನಾಗಿ ಬಂದಿದೆ. ಎಸ್, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೆವರ್ ಎವರ್ ಟ್ರೈಡ್ ಇನ್ ಏರ್ ಫ್ರೈಯರ್, ಸೊ ನೋಡೋಣ. ಇದು ಒಂಥರ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೇ ಉಪ್ಪು ಖಾರ ಹಾಕಿ ತವಾ ಮೇಲೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಪ್ಪ ಎಷ್ಟು ಗಟ್ಟಿ ಐತಿದೆ. ಇದನ್ನು ಎಕ್ಸಾಕ್ಟಾಗಿ ಕನ್ನಡದಲ್ಲಿ ಏನು ಕರೀತಾರೆ ಅಂತ ಹೇಳಿ ನಾನು ಬ್ಲಿಂಕಿಟಲ್ಲಿ ನೋಡಿದೆ, ಗ್ರೌಂಡ್ ಯಾಮ್ ಅಂತ ಇದೆ. ಬಟ್ ಗೊತ್ತಿಲ್ಲ, ಕನ್ನಡದಲ್ಲಿ ಸುವರ್ಣ ಗೆಡ್ಡೆ ಅಂತ ನಾವು ಕರೆಯೋದು. ಸೊ ಇದ್ರ ಮೇಲೆ ಇರೋದೆಲ್ಲ ತೆಗೆದುಬಿಡ್ತೀನಿ ನಾನು, ಈ ಲೇಯರ್ಸ್ ಎಲ್ಲನೂ ತೆಗೆದುಬಿಡ್ತೀನಿ. ಬಟ್ ತುಂಬ ಟೇಸ್ಟಿ ಆಗಿರುತ್ತೆ, ನೀವು ಟ್ರೈ ಮಾಡ್ಬೋದು ಮನೇಲಿ. ಅದರಲ್ಲೂ ಬೇಳೆ ಸಾರಿಗೆಲ್ಲ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್. ನೀಟಾಗಿ ತೊಳಿಬೇಕು, ಯಾಕಂದರೆ ಮಣ್ಣು ಜಾಸ್ತಿ ಇರುತ್ತೆ ಇದರಲ್ಲಿ. ಇದಕ್ಕೆ ಜ್ವರ ಬಂದ್ಬಿಟ್ಟಿದೆ, ಯಾಕಂದರೆ ಎಲ್ಲ ಅಲ್ಲಲ್ಲೂ ಇದಾಗ್ಬಿಟ್ಟೈತೆ. ಅದೆಲ್ಲನೂ ಎಗರಿಸ್ಬೇಕು. ಈ ಥರ ಸಣ್ಣ ಸಣ್ಣಕ್ಕೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನಾನು ರಾತ್ರಿ ತೊಗೊಂಡು ಬಂದೆ. ಈ ಥರದ್ದು ನಮ್ಮ ಮನೇಲಿದೆ, ಇಲ್ಲಿ ಇರಲಿಲ್ಲ, ಇದಕ್ಕೋಸ್ಕರನೇ ತೊಗೊಂಡು ಬಂದೆ. ಆ್ಯಂಡ್ ನಿಮಗೆ ಸಣ್ಣ ಸಣ್ಣ ಲೇಯರ್ಸಲ್ಲಿ ಸ್ಲೈಸ್ ಆಗುತ್ತೆ, ಸೊ ತುಂಬ ಬೆಟರ್ ನಿಮ್ಗೆ. ಅವಾಗ ಖಾರದ ಪುಡಿ ಹಾಕೋಣ, ಜಾಸ್ತಿ ಉಪ್ಪಾಗುತ್ತೆ. ಗರಂ ಮಸಾಲ ಸಾಕು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡೆ. ನೀವು ಲೆಮನ್ ಜಾಗದಲ್ಲಿ ಇದು ಏನಪ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಸೊ ಅದನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಒಂದು ಸ್ಲೈಸಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಒಂದು 1/2 hour ಮ್ಯಾರಿನೇಟ್ ಮಾಡೋಕ್ಕೆ ಇಡಿ. ನಾನೊಂದು 20 minutes ಇಟ್ಟಿದ್ದೆ, ಓಕೆನಾ. ಆ ಗ್ಯಾಪಲ್ಲಿ ಏರ್ ಫ್ರೈಯರ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಾನೇ ಎಲ್ಲ ನೋಡ್ಕೊಳ್ತಿದ್ದೆ. ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ, ಬಟ್ ನಂಗೆ ಅಷ್ಟೇನು ಗೊತ್ತಾಗಲಿಲ್ಲ. ಆಮೇಲೆ ಈ ಥರ ಒಂದು ಪಾರ್ಚ್ಮೆಂಟ್ ಪೇಪರ್ ಮೇಲೆ ಇಟ್ಬಿಟ್ಟು ಆಮೇಲೆ ನೀವು ಏರ್ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ 6 minutes ಇಟ್ಟಿದ್ದೀನಿ. ಆಗಿದ ತಕ್ಷಣ ಅದೇ ಆಫ್ ಆಗುತ್ತೆ. ನನಗೆ ಗೊತ್ತಿಲ್ಲ ಆಗಿದೆಯಾ ಏನು ಅಂತ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ, ಹೆಂಗೆ ಬಂದಿರುತ್ತೋ ನೋಡೋಣ. 6 minutes ಇಟ್ಟಿದ್ದೀನಿ ಸಾಕು. ನಾವು ತವಾದಲ್ಲಿ ಫ್ರೈ ಮಾಡಿದ್ರು ಆಲ್ಮೋಸ್ಟ್ 1-1.5 ನಿಮಿಷ 2 ನಿಮಿಷ ಅಷ್ಟೇ ಮಾಡುತ್ತಲ್ವಾ, ಅದಕ್ಕೆ ನಾನು 6 minutes ಇಟ್ಟೆ. ಇಫ್ ಇನ್ ಕೇಸ್ ಇದೇನಾದರೂ ಇದ್ದರೆ ನೆಕ್ಸ್ಟು 4 minutes ಇಡ್ತೀನಿ ಅಲ್ವಾ, ಕರೆಕ್ಟ್ ಅಲ್ವಾ. ಸೊ ಲೆಟ್ಸ್ ಸಿ. ಬೇಗ ಆಫ್ ಆಯಿತು. ಮೇನ್ ಸ್ವಿಚ್ ಆಫ್ ಮಾಡ್ಬಿಟ್ಟೆ ಬೈಕೆ, ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ. ರೇಟ್ ಆಹಾ, ಓಕೆ. ಇದು ಬೆಂದಿದೆ ಅಂತ ಅನ್ಕೊಳ್ತೀರಾ? ನನಗೆ ಮಾಡಕ್ಕೆ ಬಂದಿಲ್ಲ. ಉಲ್ಟಾ ಹಾಕ್ಬಿಟ್ಟು ಈ ಬೆಂದಿದೆ, ಪರವಾಗಿಲ್ಲ.
ಇನ್ನೊಂದು 5 ಮಿನಿಟ್ಸ್ ಬಿಡ್ತೀನಿ, ಓಕೆನಾ? ಸೊ ನೋಡೋಣ. ಗೈಸ್, ಏರ್ ಫ್ರೈ ಮಾಡೋದ್ರಲ್ಲಿ ಸಕ್ಸಸ್ಫುಲಿ ಫೇಲ್ ಆಗಿದ್ದೀನಿ. ಈ ಥರ ಆಗಿದೆ, ಬಟ್ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಫೇಲ್ ಆಗಿದ್ದೀನಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ನೋಡೋಣ. ಗೈಸ್, ನಾನು ಫೇಲ್ ಆಗಿಲ್ಲ. ಆ್ಯಕ್ಚುಲಿ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಏನಿವೆ ಊಟ ಮಾಡೋಣ. ಮತ್ತು ಆ ಏರ್ ಫ್ರೈಯರ್ನ ಹೆಂಗೆಲ್ಲ ಯೂಸ್ ಮಾಡಬೇಕು ಅಂತ ನನಗೆ ಸ್ವಲ್ಪ ಹೇಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ, ಅದರಲ್ಲಿ ಯಾರೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರೋದಿಲ್ಲ. ಅಂದರೆ ಏನು ಹೇಳ್ತಾರೆ, ಬರೀ ಅವರು ಏನು ಅಡುಗೆ ಮಾಡಿದ್ದಾರೆ ಅದನ್ನು ತೋರಿಸಿದ್ದಾರೆ, ಎಕ್ಸ್ಪ್ಲೇನ್ ಮಾಡೋದು ಎಲ್ಲೂ ಇಲ್ಲ. ಅದಕ್ಕೆ ಸೊ ದಯವಿಟ್ಟು ನಿಮಗೆ ಗೊತ್ತಿದ್ರೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿ, ಇಲ್ಲಾಂದರೆ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಆ್ಯಕ್ಚುಲಿ ನಮ್ಮ ಅಮ್ಮನ ವಿಡಿಯೋ ನೋಡ್ತಾ ಇದ್ದೆ, ಆಯಿತಾ? ಸೊ ಇವಾಗ ಏನು ನಮ್ಮ ಅಮ್ಮನ ವಿಡಿಯೋ ನೋಡಿದ್ರೆ ಇದು ಯಾವುದು ನಾನು ಹೇಳ್ಕೊಟ್ಟಿಲ್ಲ, ಆಯಿತಾ? ಇವನ್ ಒಂದು ಸಿಂಗಲ್ ಎಡಿಟ್ ಕೂಡ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿಲ್ಲ. ಇವಾಗ ಏನೋ ಚಾಟ್ ಜಿಪಿಟಿ ಇರೋದಕ್ಕೆ ಅವ್ರಿಗೊಂದು ಥಂಬ್ನೇಲ್ ಮಾಡ್ಕೊಡ್ತಾ ಇದ್ದೀನಿ. ಅದು ಒಂದು 4 ಥಂಬ್ನೇಲ್ ಮಾಡ್ಕೊಟ್ಟಿರೋದು. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸೋ ಪ್ರೌಡ್. ಅಂದರೆ ಎಲ್ಲ ಅವರೇ ಯೂಟ್ಯೂಬ್ ನೋಡಿ ಎಡಿಟ್ ಮಾಡೋದು ಕಲ್ತಿದ್ದಾರೆ. ಅವ್ರಿಗೆ ಏನೇನು ಗೊತ್ತಿಲ್ಲ. ಆ್ಯಕ್ಚುಲಿ ಈ ಟಿಶ್ಯೂ ಫೇಶಿಯಲ್ ಮಾಸ್ಕ್ ಇದೆ ಗೊತ್ತಾ, ಈ ಜಮಾನದಲ್ಲೇ ವೈರಲ್ ಆಗಿರೋದು. ಅವ್ರು ಇವಾಗ ಮೀಶೋದಲ್ಲಿ ತರಿಸ್ಕೊಂಡು ಒಂದು ತೋರಿಸ್ತೀನಿ ನೋಡಿ ಅಂತವ್ರು ನಮ್ಮಮ್ಮ. ಸಮ್ಟೈಮ್ಸ್ ಐ ಫೀಲ್ ಎಷ್ಟು ಇನ್ನಸೆಂಟ್ ಆಗಿದ್ದಾರೆ ಅಂತ. ಬಟ್ ಶಿ ಈಸ್ ನಾಟ್ ಇನ್ನಸೆಂಟ್, ಓಕೆನಾ? ಶಿ ಈಸ್ ನಾಟ್ ಇನ್ನಸೆಂಟ್. ಆದರೆ ಕೆಲವೊಂದು ವಿಚಾರದಲ್ಲಿ ಅಫ್ಕೋರ್ಸ್ ಶಿ ಈಸ್. ಸೊ ನನ್ನ ಪ್ರಕಾರ ನಾವು ರೀಲ್ಸ್ ಎಲ್ಲ ನೋಡ್ತಿರ್ತೀವಿ, ನಮ್ಮ ಜನ್ರೇಷನ್ ಪೇರೆಂಟ್ಸೇ ಆ ಇನ್ನೋಸೆನ್ಸ್ನ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಆಫ್ಕೋರ್ಸ್ ನಮ್ಮ ಜನ್ರೇಷನ್ ಪೇರೆಂಟ್ಸೇ ಇನ್ನಸೆಂಟಲ್ಲಿ ಇದ್ದಾರೆ. ಮತ್ತು 90s ಕಿಡ್ಡು ಮಾತ್ರನೇ ಅನಿಸುತ್ತೆ ಎಮೋಷನ್ಸ್ ಜೊತೆ ಇನ್ನೂ ಬದುಕ್ತಾ ಇರೋದು. ಈ 2000 ದಾಟಿದ್ಮೇಲೆ ನನಗೆ ಗೊತ್ತಿಲ್ಲ ಎಲ್ಲರೂ ಹೇಗಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ನಾನು ನೋಡ್ತಾ ಇದ್ದೀನಲ್ಲ ಇಂಟರ್ನೆಟ್ಟಲ್ಲಿ, ಪೀಕ್ ಲೆವೆಲಲ್ಲಿ ಇದ್ದಾರೆ. ಬಟ್ ನಾವು ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಯಾರೆಲ್ಲ 90s ಇದ್ದೀರಾ, ಹೈ ನಿಮಗೆ. ಸೊ ವಿ ಆರ್ ಆಲ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಅವರ್ ಸೆಲ್ಫ್. ನಾವು ಎಷ್ಟು ಎಮೋಷನ್ ಜೊತೆ ಬದುಕ್ತಾ ಇದ್ದೀವಿ ಅಂತ ಖುಷಿ ಆಗ್ತಿದೆ ನನಗೆ. ಸೊ ಆಫ್ಕೋರ್ಸ್ ನಮ್ಮ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಏನಮ್ಮ ಮಾಸ್ಕು ಚೆನ್ನಾಗೈತಾ? ನೋಡು ಈ ಕತೆ. ಸರಿ, ಓ ಕಳಿಸ್ತೀನಿ. ಹ್ಞೂ ಸರಿ, ಬರುತ್ತೆ ಇನ್ನು ಪಾರ್ಸೆಲ್ಲು. ಒಟ್ಟಿಗೆ ಕಳಿಸಿದ್ರೆ ಆಯ್ತು ಬಿಡು. ಅಯ್ಯೋ ಏನು ಮಾಡಿದ್ದೀನಿ ಗೊತ್ತಾ, ಊಟ ಮುಗಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಯಾಕಂದರೆ ತಲೆನೋವ್ತಿದ್ದು, ಈಗಲೂ ಇಲ್ಲೆಲ್ಲ ನೋವ್ತಾ ಇದೆ. ನನಗೆ ಗೊತ್ತು ಏನು ದಿನ ತಲೆನೋವು ಅಂತೀರ ಅಂದ್ಬಿಟ್ಟು. ಬರೀ ಮೈಗ್ರೇನ್ ಅವ್ರಿಗೆ ಮಾತ್ರನೇ ಅರ್ಥ ಆಗುತ್ತೆ ಈ ಸಿಚುವೇಶನ್ ಹೇಗೆ ಅಂತ ಅಂದ್ಬಿಟ್ಟು. ಸೊ ಹೊರಗಡೆ ಹೋಗೋಣ, ಅದಕ್ಕೋಸ್ಕರ ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಬಿಕಾಸ್ ಎನಿವೇ ನೀವು ನೋಡಿರ್ತೀರಲ್ಲ ಹೆಂಗೆ ರೆಡಿ ಆಗ್ತೀನಿ ಸಿಂಪಲ್ಲಾಗಿ ಅಂತ. ಸೊ ಅದೇ ಥರ ಅಷ್ಟೇ. ಆ್ಯಂಡ್ ಬೈ ದ ವೇ, ಈ ನೈಟ್ ಸೂಟ್ ಬಂದು ದೇಸಿ ಡ್ರಿಪ್ಪಿಂದ ತೊಗೊಂಡಿದ್ದು. ಇನ್ಸ್ಟಾಗ್ರಾಮ್ ಸ್ಟೋರ್ ಇದು, ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗೋಲ್ಲ. ಸೊ ಯಾ ಮೇಕಪ್ಗೆ ನಾನಿವತ್ತು NYB ಅವ್ರದ್ದು ಆಲಿವ್ ಒನ್ ಕಿಟ್ನ ಬಳಸಿದ್ದೀನಿ. ಆ್ಯಂಡ್ ಇದರಲ್ಲಿ ನಿಮಗೆ ಎಲ್ಲನೂ ಬರುತ್ತೆ. ಸೊ ಒಂದು ಸ್ಮಾಲ್ ಕಿಟ್ ಥರ, ಇಟ್ಸ್ ಕ್ವೈಟ್ ಅಫೋರ್ಡಬಲ್. ಡೈಲಿ ಮೇಕಪ್ ಮಾಡೋರಿಗೆ ಅಥವಾ ಮೇಕಪ್ ಇಷ್ಟನೇ ಇಲ್ದಿರೋರಿಗೆ, ಯಾವಾಗಾದರೂ ಮೇಕಪ್ ಮಾಡ್ಕೋಬೇಕು ಅಂತ ಅನ್ನಿಸ್ತವ್ರಿಗೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಆ್ಯಕ್ಚುಲಿ ಇನ್ನೂ ಸೂರ್ಯ ಇದ್ದಾನೆ. ಸೊ ಹೆಂಗೆ ಕಾಣ್ತೀನಿ ಅಂತ ನೋಡೋಣ ಸನ್ಲೈಟಲ್ಲಿ. ಬ್ರೋ, ಸೂರ್ಯ ಚಡ್ಡಿಗಳೆಲ್ಲ ಬಂದ್ಬಿಡ್ತು. ಸಾರಿ ಗಾಯ್ಸ್. ನನ್ನ ಹತ್ರ ಈ ಕ್ಲಚ್ ಇದೆ, ಆಯಿತಾ? ಈ ಡ್ರೆಸ್ಸಿಗೆ ಸೂಟ್ ಆಗ್ಬೋದು. ಬೈ ದ ವೇ, ಈ ಕ್ಲಚ್ ಬಂದು ಸವಾನಾಯಿಂದ. ಸೊ ಸವಾನಾಯಿಂದಲೇ ತುಂಬ ಕ್ಲಚಸ್ನ ತರಿಸ್ಕೊಂಡಿರೋದು ನಾನು. ಬಿಕಾಸ್ ಬೇರೆ ನಿಮಗೆ ವೆಬ್ಸೈಟಲ್ಲಿ ಈ ಥರ ಫ್ಯಾನ್ಸಿ ಕ್ಲಚರ್ಸ್ ಎಲ್ಲ ಇರೋದಿಲ್ಲ. ಸೊ ಸವಾನದಲ್ಲೇ ಹುಡುಕಿ ಡಿಗ್ ಮಾಡಿ ಸಿಗುತ್ತೆ ನಿಮಗೆ. ನಂಗೆ ಗೊತ್ತಿಲ್ಲ ಸವಾನದ ಲಿಂಕ್ ಹೇಗೆ ಹಾಕಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಟ್ಯಾಗ್ ಆಪ್ಷನ್ ಎಲ್ಲ ಇಲ್ಲ ಅದಕ್ಕೆ. ಲಿಪ್ಸ್ಟಿಕ್ ಸೂಟ್ ಆಗ್ತಿದೆಯಾ ಆಗ್ತಿಲ್ವಾ ಅಂತಲೇ ನನಗೆ ಗೊತ್ತಿಲ್ಲ. ಪಿಂಕ್ ಹಾಕ್ಬಿಡಲ್ಲ, ಅದೇ ಬ್ಲಷ್ಟೇ ಪಿಂಕ್ ಹಾಕ್ಬಿಡ. ಶಕ್ಯ ಆದರೆ ಹಿಂಗೆ ಹಾಕೊಳ್ಳೋದು ಚೆನ್ನಾಗಿತ್ತಲ್ಲ. ಹಿಂಗೆ ಅದೇ ಈ ಚೈನೀಸ್ ಅವರೆಲ್ಲ ಪ್ಲೇ ಮಾಡಬೇಕಾದ್ರೆ ಹಾಕೊಳ್ತಾರಲ್ಲ, ಆ ಥರ ಇದೆ.
ತಲೆನೋವು ಅಂತ ಹೇಳ್ದಲ್ವಾ ತೀರಾ ಜಾಸ್ತಿ ಆಗ್ಬಿಡ್ತು. ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಒಂದು ಲೋಟ ಕಾಫಿ ಕುಡಿದೆ. ನನಗೆ ಗೊತ್ತು ಟ್ಯಾಬ್ಲೆಟ್ ತೊಗೋಬೇಡಿ ಅಂತ ತುಂಬ ಜನ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸರ್ನಿಗೆ. ಬಟ್ ನನಗೆ ಬೇರೆ ಆಪ್ಷನ್ನೇ ಇಲ್ಲ ಟ್ಯಾಬ್ಲೆಟ್ ತೊಗೊಳೋದು ಬಿಟ್ಟು. ಮೈಗ್ರೇನ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಇದು. ನಾವು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀವಿ. ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ನಿಮ್ಗೇನೂ ಮಾಡೋಕ್ಕಾಗಲ್ಲ. ಲೋ ಬಿ ಪಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತೊಗೊಳೋದು ಅಷ್ಟೇ. ಆ್ಯಂಡ್ ನಾನು ಆನ್ ದಿ ವೇ ಹೋಗಬೇಕಾದ್ರೆ ಯಾರೋ ಆಟೋ ಮೇಲೆ ಐ ಲವ್ ಯು ಕುಳ್ಳಿ ಅಂತ ಹಾಕ್ಸ್ಕೊಂಡು ಅವ್ರು ಫೋಟೋ ಹಾಕ್ಸ್ಕೊಂಡಿದ್ರು. ಶಿ ಇಸ್ ಸೋ ಲಕ್ಕಿ ಗೊತ್ತಾ. ಅವ್ರು ಯಾರು ಈ ವಿಡಿಯೋ ನೋಡ್ತಿದ್ರೆ ಇಫ್ ಇನ್ ಕೇಸ್ ಗರ್ಲ್ ಯು ಆರ್ ಟೂ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಹೋಗಿದ್ದು ಮಿನಿಸೋಗೆ ಆಫ್ಟರ್ ವೆರಿ ಲಾಂಗ್ ಟೈಮ್. ಅದು ನನ್ನ ಕಮೆಂಟಲ್ಲಿ ನನಗೆ ಯಾರೋ ನೆನ್ಪು ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾನು ಮರ್ತೋಗ್ಬಿಟ್ಟಿದ್ದೆ ಮಿನಿಸೋ ಅನ್ನೋದನ್ನೇ. ಆ್ಯಂಡ್ ಮಿನಿಸೋಗೆ ಹೋಗಾದ್ಮೇಲೆ ಐ ವಾಸ್ ಸೋ ಎಕ್ಸೈಟೆಡ್. ಓರಿಯನ್ ಅಥವಾ ಒರಾಯನ್ ಏನು ಕರಿತೀವಿ ಅಲ್ಲಿ H&M ಓಪನ್ ಆಗಿತ್ತು. ತುಂಬ ಎಕ್ಸೈಟ್ಮೆಂಟಲ್ಲಿ ನಾನು ಒಳಗೆ ಹೋದೆ. ಅದರ ಡಿಸಪಾಯಿಂಟ್ಮೆಂಟಲ್ಲಿ ವಾಪಸ್ ಬಂದೆ. ಅಲ್ಲಿ ನನಗೇನು ಇಷ್ಟ ಆಗಿಲ್ಲ. ಅದಾದಮೇಲೆ ವೆಸ್ಟ್ ಸೈಡಿಗೆ ಹೋಗ್ಬಿಟ್ಟು ನನಗೇನು ಬೇಕೋ ಅದನ್ನು ತೊಗೊಂಡು ಮನೆ ಕಡೆ ಹೊರಟು ಬಂದಿದ್ದಾಯಿತು. ಆ್ಯಂಡ್ ನಾನು ಏನೆಲ್ಲ ತೊಗೊಂಡು ಬಂದಿದ್ದೀನಿ ಮಿನಿಸೋಯಿಂದ ಅಂದ್ಬಿಟ್ಟು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನಂಗೆ ಗೊತ್ತು ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ಮಿನಿಸೋಯಿಂದ ಏನು ತೊಗೊಂಡು ಬಂದೆ ಅಂತ ನೋಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಗೆ ಡೈಲಿ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತೀರಾ. ನಿಮ್ಮ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ ನಿಮ್ಮನ್ನೆಲ್ಲ ಪಡೆಯೋದಕ್ಕೆ. ಎಲ್ಲೋ ಕೂತ್ಕೊಂಡು ನನಗೋಸ್ಕರ ಎಷ್ಟು ಸಪೋರ್ಟ್ ಮಾಡ್ತೀರಾ. ಲವ್ ಯು ಲವ್ ಯು ಲವ್ ಯು ಸೋ ಮಚ್ ಗೈಸ್. ಆ್ಯಂಡ್ ನಿಮ್ಮೆಲ್ರಿಗೂ ಕೃಷ್ಣ ಒಳ್ಳೇದು ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.